ಚಿತ್ರದುರ್ಗ ಜಿಲ್ಲೆಯ ಸಿರಿಗೇರಿ ಪೀಠದ ವಿಚಾರವಾಗಿ ಏನು ದಾವಣಗೆರೆಯ ಇನ್ನು ಸಭೆ ಸೇರುವಂಥದ್ದು. ಸೊ ಆ ವಿಚಾರಕ್ಕೆ ಮಾತಾಡಲಿಕ್ಕೆ ಮಾಜಿ ಸಚಿವರಂತ ಬಿ ಸಿ ಪಾಟೀಲ್ ಜೊತೆಗಿದ್ದಾರೆ. ಸೊ ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಸಭೆ ಸೇರುವ ಕಾರಣ ಇವತ್ತು ದಾವಣಗೆರೆಯಲ್ಲಿ ಸಾಧು ಸದ್ಧರ್ಮ ವೀರಶೈವ ಸಮಾಜದ ಸಭೆ ಸೇರಿದೆ. ಇಲ್ಲಿ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಹಿರಿಯ ಜಗದ್ಗುರುಗಳಾದಂಥ ಶಿವಕುಮಾರ ಸ್ವಾಮಿಗಳು ಅವರು ಒಂದು ಟ್ರಸ್ಟನ್ನು ಮಾಡಿದರು. ಈ ಮಠದ ಆಸ್ತಿಯೆಲ್ಲ ಮಠಕ್ಕೆ ಸಂಬಂಧಪಟ್ಟದ್ದು. ಮತ್ತು ಯಾವ ಒಬ್ಬ ಪೀಠಾಧಿಪತಿ ಇರ್ತಾರೆ, ಅವರು 60 ವರ್ಷ ಆದಮೇಲೆ ನಿವೃತ್ತಿ ಆಗಬೇಕು, ಮುಂದಿನ ಮರಿಯನ್ನು ಮಾಡಬೇಕು ಅನ್ನೋಂಥದ್ದನ್ನು ಮಾಡಿ ಹೋಗಿದ್ರು. ಆದರೆ ಅವರು ಅದೇ ರೀತಿ ನಡ್ಕೊಂಡು ಈಗಿನ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳನ್ನು ಮಾಡಿ ಹೋಗಿದ್ರು. ಆದರೆ ಈಗಿನ ಶ್ರೀಗಳವರು 90ನೇ ಇಸ್ವಿಯಲ್ಲಿ ಆ ಡೀಡನ್ನು ಬದಲಾವಣೆ ಮಾಡಿ ಇಡೀ ಮಠದ ಆಸ್ತಿ ಏಕಸ್ವಾಮ್ಯ ತಮ್ಮ ಹೆಸರಲ್ಲೇ ಮಾಡಿಕೊಂಡು ಇವತ್ತು ಅದಕ್ಕೆ ಯಾವುದೋ ಪೀಠಾಧಿಪತಿಗಳನ್ನು ನೇಮಕ ಮಾಡೋಂಗಿಲ್ಲ, ಮಾಡೋದಾದರೆ ತಮ್ಮ ಸರ್ವಾಧಿಕಾರತ್ವದಲ್ಲಿ ಮಾಡಬೇಕು ಅನ್ನೋಂಥ ಒಂದು ಬಯಲಾವನ್ನು ಮಾಡ್ಕೊಂಡಿದ್ದಾರೆ. ಅದು ಬದಲಾವಣೆ ಆಗಬೇಕು. ಕೂಡಲೇ ಮಠಕ್ಕೆ ಪೀಠಾಧಿಪತಿ ನೇಮಕ ಆಗಬೇಕು, ಆ ಡೀಡ್ ಕ್ಯಾನ್ಸಲ್ ಆಗಬೇಕು. ಸರ್, ಈಗ ಸಭೆ ನಂತರ ಅಂತಿಮವಾಗಿ ಏನು ತೀರ್ಮಾನ ಆಯ್ತು ಸರ್? 18ನೇ ತಾರೀಕು ಒಂದು ಸಮನ್ವಯ ಸಮಿತಿ ಶಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮನ್ವಯ ಸಮಿತಿ ಮಾಡಿದ್ದೇವೆ. ಆ ಸಮಿತಿ 18ನೇ ತಾರೀಕು ಸ್ವಾಮೀಜಿಯವರನ್ನ ಭೇಟಿ ಮಾಡಿ ವಿಷಯಗಳನ್ನು ಚರ್ಚೆ ಮಾಡೋದು, ಮುಂದೆ ಅದು ಆಗು ಹೋಗುಗಳನ್ನ ತಿಳ್ಕೊಂಡು ಮುಂದಿನ ತೀರ್ಮಾನ ತಗೊಳ್ಳೋದು. ಸರ್, ಈಗ ಸಮಿತಿಯಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಅದು ಜಿಲ್ಲೆಗೆ ಒಬ್ಬರು ಅಂತ ಇದೆ, 25-30 ಜನ ಆಗ್ಬೋದು. ಸರ್, ಈಗ ಸ್ವಾಮೀಜಿಗಳು ಒಂದು ವೇಳೆ ಅದಕ್ಕೆ ಒಪ್ಪದೇ ಇದ್ದರೆ ಸರ್ ಮುಂದಿನ ನಡೆ ಯಾವ ರೀತಿ? ಅದಾದಮೇಲೆ 18 ಆದಮೇಲೆ ಹೇಳ್ತೀವಿ. ಏನು ಇದಿಷ್ಟು ಮಾಜಿ ಸಚಿವರಾಗಂತ ಬಿ ಸಿ ಪಾಟೀಲ್ ಅವರ ಮಾತಾಗಿತ್ತು. ಏನು ಇದೇ ಬರುವ 18ರಂದು ಬೆಂಗಳೂರಿನಲ್ಲಿ ಒಂದು ನಿಯೋಗವಾಗಿ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಇರುವ ವಾಸ್ತವ ಸ್ಥಿತಿಯನ್ನು ಅವರಿಗೆ ಮನವರಿಕೆ ಮಾಡ್ತೇವೆ ಅನ್ನೋಂಥ ಒಂದು ಮಾತನ್ನು ಸಹ ಅವ್ರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಈಗ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. 10,000 ಜನ ಹೋಗಿ ಲಕ್ಷ ಆಗ್ಬೋದು. ಹಾಗಾಗಿ ಸಂಖ್ಯೆ ಜಾಸ್ತಿ ಆಗೋದು ಒಂದೇ ದೊಡ್ಡದಲ್ಲ. ಶ್ರುತಿ ಬಾರದ ರೀತಿಯಲ್ಲಿ ಎಲ್ಲೂ ಬೇರೆ ಪದಗಳನ್ನು ಬರ್ತಾರೆ, ಖಂಡಿತ ಬರ್ತಾರೆ. ಈ ನಿಮಿಷದಿಂದಲೇ ನಿಂತು ಬಿಡೋದು ಖಂಡಿತ ಆಗ್ಬೇಕು. ನಮ್ಮ ಸಮಾಜನ, ನಮ್ಮ ಗುರುಗಳನ್ನ, ನಮ್ಮ ಮಠನ ನಾವೇ ಅವಮಾನ ಮಾಡಿಕೊಳ್ಳೋಣ. ಅವರು ಇದಕ್ಕೆ ಸೇರಿಸಿದ್ದಾರೆ ಅನ್ನೋ ಒಂದು ಅಭಿಪ್ರಾಯ ಬರೋದು ಬೇಡ. ವೀರಶೈವ ಮಹಾಸಭಾದಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಯಾವುದೇ ಅನ್ಯಾಯ ಆದರೂ ಕೂಡ ಎಲ್ಲರಿಗೂ ಕಿವಿ ಹಿಂಡಂತ ಶಕ್ತಿ ಶಿವಶಂಕರಪ್ಪನವರಿಗಿದೆ. ಆದರೆ ನಮ್ಮ ಸಮಾಜದ ಬಗ್ಗೆ ತಾವು ನೇತೃತ್ವ ವಹಿಸಬೇಕು ಅಂತ ಕೇಳ್ಕೋಬೇಕು ಅಂತ ಇದ್ವಿ. ಆದರೆ ಇವತ್ತು ತಾನಾಗಿ ಇವತ್ತು ರಾಜಣ್ಣವರ ಒಂದು ಮಧ್ಯಸ್ಥಿಕೆಯಲ್ಲಿ ಅದು ಕೂಡಿ ಬಂದು ಇವತ್ತು ಅವರು ಬಂದು ಕುತ್ಕೊಂಡಿದ್ದು ಇವತ್ತು ಮುಂದಿನ ಪೀಠಾಧಿಪತಿ ಆದಷ್ಟೇ ಸಂತೋಷ ಆಗಿದೆ. ಇಲ್ಲಿ ನೆರೆದಂಥವ್ರು ಯಾರೂ ಕೂಡ ಸಮಾಜದ ವಿರುದ್ಧ ಆಗಲಿ ಮಠದ ವಿರುದ್ಧ ಆಗಿ ಬಂದಂಥವ್ರಲ್ಲ. ಇದು ಬಹಳ ಸ್ಪಷ್ಟ. ಎಲ್ಲರೂ ಕೂಡ ಮಠದ ಬಗ್ಗೆ ಕಳಕಳಿಯನ್ನ ಇಟ್ಕೊಂಡಂಥವ್ರು. ಒಂದು ಕಾಲದಲ್ಲಿ ಮಠದ ಬಗ್ಗೆ ನಾವೇನಾದ್ರು ಮಾತಾಡಿದ್ರೆ ತಪ್ಪಾದೀತೇನೋ ಅನ್ನೋಂಥ ನಿರ್ಮಾಣ ಆಗಿತ್ತು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಧ್ವನಿಯನ್ನು ಎತ್ತೇ ಹೋದ್ರೆ ಮಠ ಎಲ್ಲಿ ಹಾಳಾಗಿ ಹೋಗುತ್ತೆ ಅನ್ನುವಂಥ ಒಂದು ಆತಂಕ ಎಲ್ಲರಲ್ಲೂ ಕೂಡ ಮೂಡಿ ಬಂದಿದೆ. ಅನುಭವ ನಮ್ಮ ವಡ್ನಾಳ್ ರಾಜಣ್ಣ ಅವರು ಪ್ರಾರಂಭದಲ್ಲಿ ಬಹಳ ಉತ್ತಮವಾಗಿ ಹೇಳ್ಬಿಟ್ಟು, ಅವರು ಮತ್ತೆ ರಾಜಣ್ಣ ಇಬ್ಬರು ಮಾತಾಡಿದ ಮೇಲೆ ಮಾತಾಡುವಂಥ ವಿಷಯಗಳಿಲ್ಲ, ಪುನಃ ಪ್ರಸ್ತಾಪ ಆಗ್ತದೆ. ವಡ್ನಾಳ್ ರಾಜಣ್ಣ ಅವರು ಮಾತಾಡ್ತಾ ಒಂದು ಮಾತಾಡಿದ್ರು, ಸ್ವಾಮೀಜಿಗಳು ಹೋದಾಗ ಡೀಡ್ ತೆಗೆದು ತೋರಿಸ್ತಾರೆ, ನೋಡಪ್ಪ ಇಲ್ಲಿ ವೇದಿಕೆ ಮೇಲೆ ಇದ್ದಂಥವ್ರೆ ಎಲ್ಲರೂ ಸೈನ್ ಮಾಡಿಬಿಟ್ಟಿದ್ದಾರೆ. ಯಾವ ಮಂಕ್ ಬೋಧಿ ಕವಿದಿತ್ತ ಗೊತ್ತಿಲ್ಲ, ಅವತ್ತಿನ ದಿವಸ ಅವ್ರು ಸೈನ್ ಮಾಡಿದ್ದಾರೆ. ಆದ್ರೆ ಆ ಡೀಡನ್ನ ಬದಲಾಯಿಸ್ಲಿಕ್ಕೆ ಏನ್ ತಪ್ಪಿದೆ? ಸಂವಿಧಾನನೇ ಬದಲಾವಣೆ ಮಾಡ್ಬೋದಲ್ಲಪ್ಪ. ಸಂವಿಧಾನನೇ ಬದಲಾವಣೆ ಮಾಡ್ತೇವೆ, ಅಮೆಂಡ್ಮೆಂಟ್ ಮಾಡ್ತೇವೆ, ಒಂದು ಡೀಡನ್ನ ಬದಲಾವಣೆ ಮಾಡೋಕ್ಕಾಗೋದಿಲ್ವಾ? ಇವತ್ತು ಒಂದು ಮಠಕ್ಕೆ ಪೀಠಾಧಿಪತಿ ಮಾಡ್ಲಿಕ್ಕೆ ಏನ್ ತೊಂದರೆ ಇದೆ? ನಾವು ಸುತ್ತೂರಿಗೆ ಹೋದ್ರೆ ಅಲ್ಲಿ ಮರಿ ಬಂದು ನಿಂತ್ಕೊಂಡಿರ್ತದೆ. ಆ ಸ್ವಾಮೀಜಿಯವರು ಈಗಿಂದ ಸಂಸ್ಕಾರವನ್ನ ಕಲಿಸ್ತಾ ಇದ್ದಾರೆ. ಅಲ್ಲಿ ಹೋದಾಗ ಹೇಳ್ತಾರೆ, ನೋಡಿ ಮುಂದಿನ ಪೀಠಾಧಿಪತಿಗಳು ಸುತ್ತೂರಿಗೆ ಅಂತ. ಮೊನ್ನೆ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಮುಂದಿನ ಪೀಠಾಧಿಪತಿಗಳನ್ನ ಮಾಡಿದ್ದಾರೆ. ಯಾಕೆಂದ್ರೆ ಯಾರು ಪೀಠಾಧಿಪತಿಯಾಗಿ ಬರ್ತಾರೆ ಅವರಿಗೆ ನಮ್ಮ ಸಮಾಜದ ಆಚಾರ ವಿಚಾರ ಸಂಸ್ಕೃತಿ ಯಾರು ಏನು ಅನ್ನೋದು ಗೊತ್ತಾಗ್ಬೇಕಲ್ಲ. ಮನುಷ್ಯ ಶಾಶ್ವತ ಅಲ್ಲ. ಆಗ್ಲೇ ಹೇಳಿದ್ರು, ಆ ಡೀಡಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರು, ವಿಲ್ ಬರೆದಿಟ್ಟು ಹೋಗ್ಬೋದು. ವಿಲ್ ಬರೆದಿಟ್ಟು ಹೋಗಿ ನಾಳೆ ಯಾರೋ ಬಂದು ಪೀಠದ ಮೇಲೆ ಕೂತ್ಕೊಂಡ್ರೆ ಅವ್ರಿಗೆ ಯಾರು ಗೌರವ ಕೊಡ್ತಾರೆ? ಅವ್ರಿಗೆ ಮಠದ ಬಗ್ಗೆ ಏನು ಗೊತ್ತಿರ್ತದೆ? ಮಠದ ಚಿಂತನೆ ಏನು, ಮಠದ ಕಾರ್ಯಕ್ರಮಗಳೇನು, ಮಠದ ಸದ್ಭಕ್ತರು ಯಾರು ಅಂತ ಗೊತ್ತಿಲ್ಲದೆ ಇರ್ತಾರವ್ರನ್ನ ಮಠಕ್ಕೆ ತಂದು ಕೂರಿಸಿದ್ರೆ ಪರಿಸ್ಥಿತಿ ಏನಾಗ್ತದೆ? ಒಂದು ಕಾಲದಲ್ಲಿ ಸಿರಿಗೆರೆ ಮಠ ಎಲ್ರಿಗೂ ಕೂಡ ಬುದ್ಧಿ ಹೇಳುವಂತ ಪರಿಸ್ಥಿತಿ ಇತ್ತು. ಎಲ್ಲರೂ ಕೂಡ ಬುದ್ಧಿ
ಹೇಳ್ತಾರೆ ಸಿರಿಗೇರಿ ಮಠ ಅಂದ್ರೆ ಅಯ್ಯೋ ಬಹಳ ಶಿಸ್ತು, ಬಹಳ ಸಂಯಮ, ಅವ್ರು ಹೇಳಿದ್ರೆ ಒಂದು ವೇದವಾಕ್ಯ ಅನ್ನುವಂಥ ಪರಿಪಾಠ ಇದೆ. ಇವತ್ತು ಬೇರೆಯವರು ಬಂದು ನಮಗೆ ಬುದ್ಧಿ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಬಂಧುಗಳು, ಈಗ ನಾವು ವಿದ್ಯಾಸಂಸ್ಥೆ ಬಗ್ಗೆ ಓಂಕಾರಪ್ಪನವರು ಒಂದು ಮಾತನ್ನ ಹೇಳಿದ್ರು, ಅದು ಒಪ್ಪಂತ ವಿಷಯ. ಯಾಕೆಂದ್ರೆ ಇವತ್ತು ನಮ್ಮ ರಾಣೆಬೆನ್ನೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ರಾಣೆಬೆನ್ನೂರಿಗೆ ಯಾರೋ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ಹೋಗ್ತಾರೆ ಆದ್ರೆ ಯಾರು ಹೋಗಕ್ಕೆ ತಯಾರಿಲ್ಲ. ಕಾಲೇಜ್ ಹಾಳು ಬಿದ್ದು ಹೋಗಿದೆ, ಅಲ್ಲಿ ಲೆಕ್ಚರ್ಸ್ ಇಲ್ಲ, ಯಾವುದು ಅಪಾಯಿಂಟ್ಮೆಂಟ್ ಇಲ್ಲ. ಅದೇ ರೀತಿ ಮೊನ್ನೆ ಬೀರೂರು ಕಡೂರಿನಲ್ಲಿ ಒಂದು ಸ್ಕೂಲನ್ನು ಫೋಟೋದಲ್ಲಿ ತೋರಿಸಿದೆ. ಇವತ್ತು ಈ ರೀತಿ ವಿದ್ಯಾಸಂಸ್ಥೆಗಳನ್ನ ಎಲ್ಲ ಕೂಡ ಹಾಳಾಗಿ ಹೋಗ್ತಾ ಇದ್ದಾವೆ. ಅದೇ BGS ವಿದ್ಯಾಸಂಸ್ಥೆ ನೋಡಿ, ಬಾಲಗಂಗಾಧರ ಸ್ವಾಮೀಜಿ ವಿದ್ಯಾಸಂಸ್ಥೆಗಳನ್ನ ನೋಡಿದ್ರೆ ಇವತ್ತು ಜಗದ್ವಿಖ್ಯಾತವಾದಂಥ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ್ದಾರೆ, ಎಂತೆಂಥ ವಿದ್ಯಾಸಂಸ್ಥೆಗಳನ್ನ ಕಟ್ಟಿದ್ದಾರೆ. ಇಡೀ ಒಕ್ಕಲಿಗರು ಏನೋ ಒಂದು 4-6 ಜಿಲ್ಲೆಗಳಲ್ಲಿ 8 ಜಿಲ್ಲೆಗಳಲ್ಲಿ ಇದ್ದಂಥವ್ರು ಇಡೀ ಕರ್ನಾಟಕದಾದ್ಯಂತ ಇವತ್ತು ಅವ್ರ ವಿದ್ಯಾಸಂಸ್ಥೆಗಳನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಮ್ಮ ಹಿರಿಯ ಜಗದ್ಗುರುಗಳು ಶಿವಕುಮಾರ ಸ್ವಾಮಿಗಳು ಮಾಡಿ ಹೋದಂತ ವಿದ್ಯಾಸಂಸ್ಥೆಗಳು ಇವತ್ತು ಮುಚ್ಚಿ ಹೋಗ್ತಾ ಇದ್ದಾವೆ. ಅಂದ್ರೆ ಯಾವ ಒಂದು ಕಾಲಕ್ಕೆ ದುಗ್ಗಾಣಿ ಮಠವನ್ನ ದುಡಿಯೋ ಮಠಗಳನ್ನಾಗಿ ಮಾಡಿ ಗುರುವಿಗೆ ಅಂಜಿ ಶಿಷ್ಯಂದರು ನಡಿಬೇಕು, ಶಿಷ್ಯರಿಗೆ ಅಂಜಿ ಗುರು ನಡಿಬೇಕು ಅಂತೇಳಿ ಹಿರಿಯ ಜಗದ್ಗುರುಗಳು ಹೇಳಿದ್ರು. ಇವತ್ತು ಶಿಷ್ಯರುಗಳನ್ನ ಅಂಜಿಸಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೇ ಸುಮಾರು ಸರಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದೀನಿ, ರಾಜಣ್ಣ ಅವರು ನೋಡ್ರಿ ಅಲ್ಲಿ ವಾಟ್ಸಪ್ ಅಲ್ಲಿ ಕಾಮೆಂಟ್ ಮಾಡಿದ್ದಕ್ಕೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ, ದಯಮಾಡಿ ಕೇಸ್ ತಗೋಬೇಡಿ ಅಂತೇಳಿ ಪೊಲೀಸ್ ಆಫೀಸರ್ಗಳಿಗೆ ನಾವು ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಕ್ತರನ್ನ ಹೆದರ್ಸಿ ದೃಷ್ಟಿಯಲ್ಲಿ ಇಟ್ಕೊಳಕ್ ಆಗಲ್ಲ. ಚರ್ಚೆ ಮಾಡಿದೆ. ಆದ್ರೆ ಜಗದ್ಗುರುಗಳ ಹತ್ರ ಯಾರು ಹೋಗಿ ಮಾತಾಡಿದ್ದಾರೆ? ನೀವು ಬೇರೆ ಮನೆ ಮಾಡಬೇಕು, ಪ್ರಕರಣದವರು ತಪ್ಪು ಅಂತೇಳಿ ನಮ್ಮ ಮುಖಾಂತರ ಯಾರು ನಾವು ಕೇಳಿಲ್ಲ ಅಂತ ನನ್ನ ಭಾವ. ಯಾರಾದ್ರೂ ಹೋಗಿದ್ರೆ ನಾನು ಹೇಳ್ಬೋದು. ನೀವೇನು ಕೇಳ್ತೀರಿ? ಅಲ್ಲಿ ಒಳ ಬಿಟ್ಕೊಂಡ್ರಲ್ಲ ಒಟ್ಟಿನಲ್ಲಿ ಇದು ಅವರು ಕೂಡ ಹೋಗಿ ಬಂದಿದ್ದಾರೆ. ಅವರು ಕೂಡ ಮನುಷ್ಯರೇ, ಅವರು ತಪ್ಪು ಮಾಡ್ತಾ ಇರ್ತಾರೆ, ಅವರು ತಪ್ಪು ಮಾಡ್ತಾರೆ, ನಾವು ತಪ್ಪು ಮಾಡ್ತಾರೆ, ಅವರು ತಪ್ಪು ಮಾಡ್ತಾರೆ. ನಮ್ಮ ಮೇಲೆ ಕೇಸ್ ಹಾಕಿದ್ರು, ನಾವು ಅವ್ರಿಗೇನು ಹೇಳಿಲ್ಲ. ಪ್ರತಿ ಸೋಮವಾರ ಅವರ ನ್ಯಾಯಸಭೆಯಲ್ಲಿ ನನ್ನ ಅವ್ರಿಗೇನು ಕೇಸ್ಗಳು ಬರ್ತಾವ ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಕೇಳೋರು. ಸುಮಾರು 15 ವರ್ಷ ನನ್ನ ಅಭಿಪ್ರಾಯಗಳನ್ನ ಹೇಳಿದ್ದೀನಿ, ಎಲ್ಲ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದೀನಿ. ನಾವು 2020 ಇಸ್ವಿಯಲ್ಲಿ ನಾವೆಲ್ಲ ಹೋದಾಗ ನಮ್ಮನ್ನು 4 ಗಂಟೆ ಕೂರಿಸ್ಕೊಂಡು ಈ ತರ ಮಾಡಬೇಡಿ, 3 ಸ್ವಾಮಿಗಳು ಬಗೆಹರಿಸ್ಕೊಡಿ ಅಂತ ಹೇಳಿದಾಗ ಅವರು ಬಗೆಹರಿಸ್ಕೊಂಡಾಗ ಒಂದೇ ವಾರದೊಳಗೆ ಸಿದ್ದಯ್ಯನವ್ರನ್ನ ಹೊರಗೆ ಹಾಕಿ 10 ಜನರ ಮೇಲೆ ಕೇಸ್ ಹಾಕಿದ್ರು. ನಮ್ಮ ಹಿರೇ ಜಗದ್ಗುರುಗಳು ಮಾಡಿರೋದು ಸಾಧು ಸದ್ಧರ್ಮ ವೀರಶೈವ ಸಂಘ ಅಂತ ಸ್ಥಾಪನೆಯಾಗಿ 80 ವರ್ಷಗಳಾಗಿದೆ. 77ನೇ ಇಸವಿಗೆ ದೊಡ್ಡ ಗುರುಗಳು ಬಂದ ಮೇಲೆ ಅದಕ್ಕೆಲ್ಲ ತಿದ್ದುಪಡಿ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ ಪೀಠಾಧಿಪತಿ ಅವರು 60 ವರ್ಷ ಆದಮೇಲೆ ತ್ಯಾಗ ಮಾಡಿ ಮುಂದಿನ ಪೀಠಾಧಿಪತಿಗಳಿಗೆ ಅನುವು ಮಾಡಿಕೊಡೋದು ಅಂತ ಇದೆ. ಅವರು 60 ವರ್ಷಕ್ಕೆ ತ್ಯಾಗ ಮಾಡಿ ಮುಂದಿನ ಪೀಠಾಧಿಪತಿಗಳನ್ನ ಶಿವಮೂರ್ತಿ ಸ್ವಾಮಿಗಳು ಮತ್ತು ಮಲ್ಲಿಕಾರ್ಜುನ ಇವರು ಪಂಡಿತಾರಾಜ ಸ್ವಾಮಿಗಳನ್ನ ಸಮಾಜಕ್ಕೆ ಕೆಲಸ ಮಾಡಿಕೊಂಡಕ್ಕೆ ಎಲ್ಲ ಅನುವು ಮಾಡಿಕೊಟ್ರು. ಅಲ್ಲಿಂದ ಇಲ್ಲಿವರೆಗೂ ನಡೆದು ಬಂತು. ಟ್ರಸ್ಟ್ ಏನಾಗಿದೆ, ಅವರು 90 ಇಸ್ವಿ ರಚನೆ ಮಾಡಿ 30 ವರ್ಷಗಳ ಕಾಲ ರಹಸ್ಯವಾಗಿ ಇಟ್ಟಿದ್ದಾರೆ. ಅದನ್ನು ಈಗ ಅದು ಬಯಲಿ ಬಂದಿದೆ. ಅದು ಎಲ್ಲ ಆಡಳಿತ ಕೊಡೋದಿರಲಿ ಮಾಡೋದಿರಲಿ, ಪೀಠಾಧಿಪತಿಗಳನ್ನ ಮುಂದೆ ಮಾಡೋದಿರಲಿ, ಏನೇ ಮಾಡೋದು ಇದ್ರೂ ಪೀಠಾಧಿಪತಿಗಳು ಒಬ್ಬರೇ ವಹಿಸ್ಕೊಂಡು ನಡೆಸಬೇಕು ಅನ್ನೋದು ಬರ್ಕೊಂಡಾರೆ. ಅದು ಡಿಸಾಲ್ವ್ ಆಗಬೇಕು, ಕೋರ್ಟ್ನಾಗಿದೆ ವಾಪಸ್ ತಗೋಬೇಕು. ಇದಕ್ಕೆ ಡಿಸಾಲ್ವ್ ಮಾಡಲ್ಲ, ಮುಂದಿನ ಪೀಠಾಧಿಪತಿ ಮಾಡಲ್ಲ ಅಂದರೆ ಮುಂದಿನ ಹೆಜ್ಜೆನ ಸಮಾಜ ಇಡ್ತದೆ. ಅದೇ ಇದೆಲ್ಲ ಮಾಡ್ತಾ ಇದ್ರೆ ಲಕ್ಷಗಟ್ಟಲೆ ಜನ ಸೇರಿ ಪಾದಯಾತ್ರೆ ಮಾಡ್ತೀವಿ. ಬರೀ 18 ಆದಮೇಲೆ ತೀರ್ಮಾನ. ಮಠದ ಆಸ್ತಿ ಸದ್ಭಕ್ತರಿಗೆ ಸೇರಿದ್ದು ಅಂತ ಏನು ಮಾಡಿದರು, ಅದನ್ನು ಈಗಿನ ಶ್ರೀಗಳವರು 90ನೇ ಇಸ್ವಿಯಲ್ಲಿ ಬದಲಾವಣೆ ಮಾಡಿ ಸಂಪೂರ್ಣ ಮಠದ ಆಸ್ತಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಮತ್ತು ಪೀಠಾಧಿಪತಿಯನ್ನು ಆಯ್ಕೆ ಮಾಡೋದು ಕೂಡ ತಮ್ಮ ಏಕ ನಿರ್ಣಯ ಅಂತೇಳಿ ಏನು ಮಾಡಿದರು. ಅದರ ವಿರುದ್ಧ ಇವತ್ತು ಸಮಾಜದ ಎಲ್ಲ ಮುಖಂಡರು ಸೇರಿ ಅದು ಸರಿಯಲ್ಲ, ಹಿರಿಯ ಜಗದ್ಗುರುಗಳು ಏನು ಪೀಠಿಗೆ ಹಾಕಿದ್ರು, ಹಿಂದಿನ ಬೈಲಾ ಏನಿತ್ತು ಆ ಬೈಲಾನೇ ಮುಂದುವರಿಬೇಕು, ಇದು ಡಿಸಾಲ್ವ್ ಇದು ಡಿಸಾಲ್ವ್ ಆಗಬೇಕು.
ಕೂಡಲೇ ಸಿರಿಗೆರೆ ಮಠಕ್ಕೆ ನೂತನವಾದಂಥ ಪೀಠಾಧಿಪತಿಯನ್ನು ನೇಮಕ ಮಾಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಎಲ್ಲರೂ ಕೂಡ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಮತ್ತು ಸಾಧು ಸಮಾಜದ ಹಿರಿಯರಾದಂಥ ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಸಭೆ ಸೇರಿ ಇವತ್ತು ಈ ತೀರ್ಮಾನವನ್ನು ತಗೊಂಡಿದ್ದೇವೆ. ಬಹಳಷ್ಟು ಜನಕ್ಕೆ ಸತ್ಯಾಸತ್ಯತೆ ಗೊತ್ತಿಲ್ಲ. ಬಹುಶಃ ಇವತ್ತಿಂದ ಸತ್ಯಾಸತ್ಯತೆ ಇಡೀ ಸಮಾಜಕ್ಕೆ ಗೊತ್ತಾಗುತ್ತೆ. ಇದುವರೆಗೂ ಏನಾಗಿತ್ತು ಅಂತ ಹೇಳಿದರೆ ಎಲ್ಲ ವಾಟ್ಸಪ್ಪಲ್ಲಿ ಕೆಲವು ಯುವಕರು ಅದರ ಮಠದ ಪರವಾಗಿ ಧ್ವನಿ ಎತ್ತಿದ್ರು, ಕೆಲವರು ಅಂದರೆ ಅವರ ವಿಚಾರಗಳಿಗೆ ವಿರೋಧವಾಗಿ ಏನು ಕ್ರಾಂತಿಕಾರಕ ವಿಚಾರಗಳನ್ನು ಮಾಡಿದರು, ಅದು ದ್ವಂದ್ವ ನಡೀತಾ ಇತ್ತು. ಹಾಗಾಗಿ ಅಲ್ಲಿ ಎರಡು ಗುಂಪುಗಳನ್ನು ಮಾಡುವಂಥ ಒಂದು ವ್ಯವಸ್ಥೆ ಆಗಿತ್ತು. ಇವತ್ತು ಈ ಮಾಧ್ಯಮದ ಮೂಲಕ ಇವತ್ತು ಇಡೀ ಸಮಾಜ ನಾವೆಲ್ಲ ಸೇರಿರೋದ್ರಿಂದ ಇವತ್ತಿಂದ ಸಾಮಾನ್ಯ ಮನುಷ್ಯನಿಗೂ ಕೂಡ ಸಮಾಜದಲ್ಲಿ ಮಠದಲ್ಲಿ ಏನು ನಡೆದಿದೆ ಅನ್ನೋದು ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಜನರ ಭಾವನೆ ಬದಲಾವಣೆ ಆಗುತ್ತೆ. ಅದಕ್ಕೆ ಇವತ್ತು ಶಾಮನೂರು ಶಿವಶಂಕರಪ್ಪನವ್ರ ನೇತೃತ್ವದಲ್ಲಿ ಒಂದು ತೀರ್ಮಾನ ಮಾಡಿ 20, 25, 30 ಜನರ ಒಂದು ಸಮಿತಿಯನ್ನು ಮಾಡಬೇಕು ಮತ್ತು 15 ದಿವಸಗಳೊಳಗೆ ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಇವತ್ತು ಕೈಗೊಂಡಂಥ ನಿರ್ಣಯಗಳನ್ನು ಅವರ ಗಮನಕ್ಕೆ ತರಬೇಕು. ನಂತರ ಸ್ವಾಮೀಜಿಗಳು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ತೀರ್ಮಾನಗಳನ್ನು ತಗೋಬೇಕು ಅನ್ನೋಂಥ ಒಂದು ನಿರ್ಣಯ. ನೋಡಿ, ಸ್ವಾಮೀಜಿ ಈಗ ಹಳೆಯ ಜಗದ್ಗುರುಗಳ ತೀರ್ಮಾನ ಏನು 60 ವರ್ಷ ಆದಮೇಲೆ ಅವರು ನಿವೃತ್ತಿ ಆಗಬೇಕು, ಮುಂದಿನ ಒಂದು ಪೀಠಾಧಿಪತಿಯನ್ನು ತಯಾರು ಮಾಡಬೇಕು ಅಂತ ನಿರ್ಣಯ ಮಾಡಿದ್ರು. ಅದಕ್ಕೆ ನಾವು ಭದ್ರಾಗಿರಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ವಿ. ಅಲ್ಲ, ಈಗ ಆಪ್ಷನ್ ಈಗಿರೋ ಸ್ವಾಮಿಗಳು ಹೇಳಿದ್ರು ಸಾಣಹಳ್ಳಿ ಸ್ವಾಮಿಗಳು ಮುಂದುವರ್ಸೋಕ್ಕೆ ಸಾಣೆಹಳ್ಳಿ ಸ್ವಾಮಿಗಳಲ್ಲ, ಈಗ ಇಲ್ಲಿ ಹೇಳಿದಾಗ ಆ ಸಾಣೆಹಳ್ಳಿಗೂ ಪೀಠ ಮರಿ ಮಾಡಬೇಕು, ಸಿರಿಗೆರೆ ಪೀಠಕ್ಕೂ ಮರಿ ಮಾಡಬೇಕು, ಅರಳಕಟ್ಟೆಗೂ ಮರಿ ಮಾಡಬೇಕು. ಯಾರಿಗೆ 60 ವಯಸ್ಸು ಆಗಿದೆ ಅಲ್ಲೆಲ್ಲ ಮಾಡಬೇಕು. ಹಿಂದೆ ಮಾಡಕ್ಕೆ ಹೋಗಿದ್ರು, ಅದು ವಿರೋಧ ಆಯಿತು ಅಂತ ಸ್ವಾಮೀಜಿ ಅವರ ತಂಗಿ ಮಗನನ್ನು ಮಾಡಿ ಈಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕಿಂತ ಮುಂದಿನ ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡೋದು ಭಾಳ ಆ ಥರದ ಅಧಿಕೃತ ಮಾಹಿತಿ ಯಾರಿಗೂ ಇಲ್ಲ. ಇದು ಸುಮ್ಮನೆ ಜನಗಳ ಮಧ್ಯೆ ಚರ್ಚೆ ಆಗ್ತಾ ಇರೋದು. ಆ ರೀತಿ ಎಲ್ಲೂ ಕೂಡ ಅದು ವ್ಯಕ್ತನೂ ಆಗಿಲ್ಲ, ಚರ್ಚೆನೂ ಆಗಿಲ್ಲ. ಅದು ಸುಮ್ಮನೆ ಕಪಾಲಕಲ್ಪಿತ ಆಗ್ತಿದ್ರಂತೆ. ತಪ್ಪಾಗಿದೆ ಅಂತ ಅವ್ರು ಕೇಳೋದು ಬೇಡ. ನಾವು ತಪ್ಪನ್ನು ಸ್ವಾಮಿಗಳಿಂದ ನಿರೀಕ್ಷಣೆ ಮಾಡಲ್ಲ. ನೀವು ಕ್ಷಮೆನೂ ಬೇಡಪ್ಪ, ನಾವು ಭಕ್ತರಿದ್ದೀವಿ. ಪೀಠಾಧಿಪತಿ ಹೊಸ ಒಂದು ಮರಿಯನ್ನು ಮಾಡಿ ಈ ಡೀಡನ್ನು ಕ್ಯಾನ್ಸಲ್ ಮಾಡಿ, ನಿಮಗೇನು ಗೌರವ ಸಿಗ್ತದೆ ಆ ಗೌರವ ಇದೇನಾದ್ರು ನೀವು ಒಪ್ಕೊಂಡು ಮಾಡಿದರೆ ಮುಂದಿನ ವರ್ಷದ ತರಳುಬಾಳು ಹುಣ್ಣಿಮೆ ಹಿಂದೆಂದು ಇತಿಹಾಸದಲ್ಲಿ ಕಾಣದೇ ಇರುವಂಥ ಒಂದು ತರಳುಬಾಳು ಹುಣ್ಣಿಮೆ ಆಗುತ್ತೆ. ನಿಮ್ಮದು ಭ್ರಷ್ಟ ಸರ್ಕಾರ ಆಗಿದೆ, ಮುಖ್ಯಮಂತ್ರಿಗಳು ಸರಿಯಾಗಿ ಕೆಲಸ ನಿರ್ವಹಿಸ್ತಿಲ್ಲ, ಅದರಿಂದ ಆ ಪದತ್ಯಾಗ ಮಾಡಿ ಬೇರೆ ಯಾರನ್ನ ಮಾಡ್ಕೊಳ್ಳಿ. ನಾವ್ಯಾರು ಮುಖ್ಯಮಂತ್ರಿ ನಮ್ಮ ಪಕ್ಷದಿಂದ ಮಾಡ್ತೀವಿ ಅಂತ ಹೇಳಿಲ್ವಲ್ಲ. ಅದು ಅವ್ರಿಗೆ ಬಿಟ್ಟಂಥ ವಿಷಯ, ನಮಗೆ ಯಾಕೆ ಬೇಕದು? ಪಾದಯಾತ್ರೆ ಮುಗಿದ್ರೊಳಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅದು ಪಾದಯಾತ್ರೆ ಅವ್ರಿಗೆ ನಾವು ನೋಡ್ರಿ ಸಿದ್ದರಾಮಯ್ಯನವ್ರ ಜೊತೆಗೂ ಪಾದಯಾತ್ರೆ ಮಾಡಿದ್ದೀವಿ. ಅವತ್ತಿನ ಸಿದ್ದರಾಮಯ್ಯನವ್ರು ಬೇರೆ, ಇವತ್ತಿನ ಸಿದ್ದರಾಮಯ್ಯನವ್ರು ಬೇರೆ. ಅವತ್ತು ಇದ್ದಂಥ ಸಿದ್ದರಾಮಯ್ಯನವರು ಇವತ್ತಿಲ್ಲ, ಸಂಪೂರ್ಣ ಬದಲಾಗಿದ್ದಾರೆ. ಹಾಗಾಗಿ ಈ ಗೌರವ ಉಳಿಸ್ಕೋಬೇಕು ಅಂತ ಹೇಳಿದರೆ ಆ ಪಾದಯಾತ್ರೆ ಮೈಸೂರು ಮುಟ್ಟೋದ್ರೊಳಗೆ ಅವ್ರು ರಾಜೀನಾಮೆ ಕೊಟ್ಟರೆ ಭಾಳ ಒಳ್ಳೆಯದು. ನೋಡಪ್ಪ, ನಾನು ಬಸವನಗೌಡ ಎಲಿವಾಳ, ಅವರು ಬಸವನಗೌಡ ಯತ್ನಾಳ. ಹಾಗಾಗಿ ನನಗೂ ಅವ್ರಿಗೂ ವ್ಯತ್ಯಾಸ ಇದೆ, ಅದನ್ನ ಅವ್ರನ್ನ ಕೇಳಿ. ಈಗ ಒಳ ಗುದ್ದುಗಳು, ಹೊರ ಗುದ್ದುಗಳನ್ನು ತಡ್ಕೋಬೋದು, ಆದರೆ ಒಳ ಹೊಡೆತಗಳನ್ನು ತಡ್ಕೊಳ್ಳೋದು ಕಷ್ಟ. ಈ ಕಾಂಗ್ರೆಸ್ನಲ್ಲಿ ಹೊರ ಹೊಡೆತಕ್ಕಿಂತ ಕಾಂಗ್ರೆಸ್ ಒಳ ಹೊಡೆತಗಳು ಜಾಸ್ತಿ ಇದ್ದಾವೆ. ಹಾಗಾದರೆ ಅದಕ್ಕೆ ಜೆ.ಎಚ್. ಪಟೇಲ್ ಯಾವಾಗಲೂ ಹೇಳೋರಂತೆ, ಓ ದೇವರೇ, ನನ್ನನ್ನು ವೈರಿಗಳಿಂದ ನನ್ನನ್ನು ನಾನು ರಕ್ಷಣೆ ಮಾಡ್ಕೊತೀನಿ, ನನ್ನ ಬೆನ್ನಿಂದಿರೋ ಹಿತಶತ್ರುಗಳಿಂದ ರಕ್ಷಣೆ ಮಾಡಿ ಅಂತ.